ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಫಸ್ಟ್ ಪ್ರೋಮೋ ಜಲಕ್ ಹೇಗಿದೆ ಅಂತ ನೋಡಿ. ಹಳ್ಳಿ ಹುಡುಗ ತೋಟ ಇರಬೇಕು, ಅವರು ಫಾರ್ಮಿಂಗ್ ಮಾಡಬೇಕು. ಓಕೆ, ಅವರು ಮಾಡುವಾಗ ನಾನು ನನ್ನ ವ್ಲಾಗಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿ ನನ್ನ ಫುಲ್ ಡೇ ಅಲ್ಲಿ ಸ್ಪೆಂಡ್ ಮಾಡಬಹುದು. ಎಸ್, ನೋಡೋದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ರಕ್ಷಿತಾ ಕೈ ಹಿಡಿಯೋ ಹುಡುಗ ಹೇಗಿರಬೇಕು ಗೊತ್ತಾ ಅಂತ ಹೇಳ್ಬಿಟ್ಟು. ಈಗ ರಕ್ಷಿತಾ ಅವರು ಅವ್ರ ಕೈ ಹಿಡಿಯೋ ಹುಡುಗ, ಅವ್ರ ಪ್ರೀತಿ ಮಾಡೋ ಹುಡುಗ ಹೇಗಿರ್ಬೇಕು ಅಂತ ಕೂಡ ಇಲ್ಲಿ ಹೇಳ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಇವ್ರಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ, ಇವ್ರು ಕಂಡ್ರೆ ಕ್ರಶ್ ಆಗಿದೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸದ್ಯ ಈ ಒಂದು ಪ್ರೋಮೋ ಬಿಟ್ಟಿದ ತಕ್ಷಣ ಅವ್ರಿಗೆ ಖುಷಿ ಕೂಡ ಆಗಿರುತ್ತೆ, ಓ ರಕ್ಷಿತಾ ಅವ್ರಿಗೆ ಈ ತರ ಹುಡುಗ ಇಷ್ಟನಾ ಅಂತಂದ್ಬಿಟ್ಟು. ನೋಡಿ, ಇಲ್ಲಿ ಫಸ್ಟಿಗೆ ಇಲ್ಲಿ ಹೇಳ್ತಾರೆ, ಹಳ್ಳಿ ಹುಡುಗ ಮತ್ತೆ ತೋಟ ಇರಬೇಕು, ಅವರು ಫಾರ್ಮಿಂಗ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಏನಕ್ಕೆ ಅಂತಂದ್ರೆ ಅವ್ರು ಅಲ್ಲೇ ಲಾಗ್ ಮಾಡ್ಕೊಂಡಿರ್ಬೋದಲ್ಲ, ಫುಲ್ ಡೇ ಅಲ್ಲೇ ಇಲ್ಲಿ ಟೈಮ್ ನ ಸ್ಪೆಂಡ್ ಮಾಡ್ಬೇಕಂತೆ. ಅದಕ್ಕೋಸ್ಕರನೇ ಇಲ್ಲಿ ಅವರು ಹಳ್ಳಿ ಹುಡುಗನ ಮದುವೆ ಆಗಬೇಕು ಅಂತ ಇದಾರಂತೆ. ಅದ್ರ ಜೊತೆಗೆ ಅವ್ರು ಏನೊಂದು ಲಾಗ್ ಮಾಡ್ತಾರೋ ಅದಕ್ಕೆ ಇಲ್ಲಿ ಸಪೋರ್ಟ್ ಮಾಡ್ಬೇಕಂತೆ. ರಕ್ಷಿತ್ ಅವ್ರಿಗೆ ಸಪೋರ್ಟ್ ಮಾಡಿರೋರಾದ್ರೆ ತುಂಬಾನೇ ಖುಷಿ ಆಗುತ್ತೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ರಜತ್ ಅವ್ರು ಕೇಳ್ತಾರೆ, ಮದುವೆ ಆದ್ಮೇಲೆ ಒಂದ್ ವೇಳೆ ಇಲ್ಲಿ ನೀನ್ ಲಾಗ್ ಮಾಡ್ಬೇಡ ಬಿಟ್ಬಿಡು ಅಂತಂದ್ರೆ ಏನ್ ಮಾಡ್ತೀಯ ಅಂತ ಇಲ್ಲಿ ಕೇಳ್ತಾರೆ. ಅಂದ್ರೆ ಮದುವೆ ಆದ್ಮೇಲೆ ಆ ಹುಡುಗ ಬೇಡ ಅಂತ ಹೇಳಿದ್ರೆ ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ನೋ ಪ್ರಾಬ್ಲಮ್ಮು, ಆದ್ರೆ ನಾನ್ ಲಾಗ್ ಮಾಡೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ರಕ್ಷಿತ್ ಅವರು ಹೇಳಿದ್ದಾರೆ. ಒಂದ್ ವೇಳೆ ಬೇಡ ಅಂದ್ರೆ ಏನ್ ಮಾಡ್ತೀಯ ಅಂತಂದ್ರೆ, ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಬೇಡ, ಒಟ್ನಲ್ಲಿ ನಾನು ಲಾಗ್ ಮಾಡೇ ಮಾಡ್ತೀನಿ, ಬಿಡಲ್ಲ, ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಅದ್ರ ಜೊತೆಗೆ ಇನ್ನೊಂದು ವರ್ಡ್ ಕೂಡ ಇಲ್ಲಿ ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ, ಅವ್ರಿಗೆ ಇಷ್ಟ ಇದ್ರೆ ಇರ್ತಾರೆ, ಇಲ್ಲ ಅಂದ್ರೆ ಹೋಗ್ತಾರೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಅದೇ ಒಟ್ನಲ್ಲಿ ರಕ್ಷಿತ್ ಅವ್ರನ್ನ ಹುಡುಗ ಬಿಟ್ಟೋದ್ರು ಪರವಾಗಿಲ್ಲ, ಒಟ್ನಲ್ಲಿ ಇವರು ಲಾಗ್ ಮಾಡ್ಬೇಕಲ್ವಾ ಅಂತಂದ್ಬಿಟ್ಟು ಇಲ್ಲಿ ರಜತ್ ಅವರು ಹೇಳ್ತಾರೆ. ನೋಡಿ, ಇಲ್ಲಿ ಎಷ್ಟು ಸೀರಿಯಸ್ ಆದ ಪಾಯಿಂಟ್ ಅಂತಂದ್ಬಿಟ್ಟು ಅವ್ರೇನ್ ಡೈರೆಕ್ಟ್ ಆಗಿ ಬಾಯ್ ಬಿಟ್ಟು ಹೇಳಿಲ್ಲ, ಆ ರೀತಿಯಾಗಿ ಅವ್ರಿಗೆ ಇಷ್ಟ ಇಲ್ಲ ಅಂತಂದ್ರೆ ನೋ ಪ್ರಾಬ್ಲಮ್, ಹೋಗ್ಲಿ ಅಂತ ಇಲ್ಲಿ ಹೇಳಿದ್ದು ಅಷ್ಟೇ. ಆದ್ರೆ ರಜತ್ ಅವ್ರು ನೋಡಿ ಇದನ್ನ ಸೀರಿಯಸ್ ಆಗಿ ತಗೊಳ್ಬೋದಲ್ವಾ. ಇವ್ರುಗಳು ಏನೇ ಮಾತಾಡಿದ್ರು ಕೂಡ ಅಲ್ಲಿ ಕಾಮಿಡಿ ಅಂತ ತಗೋಬೇಕು, ಬಟ್ ಇಲ್ಲಿ ಗಿಲ್ಲಿ ಅವ್ರು ಮಾತಾಡಿದ್ರೆ ಅದು ತಪ್ಪಾಗಿ ಕಾಣಿಸುತ್ತೆ. ಪ್ರತಿಯೊಂದ್ರಲ್ಲೂ ಕೂಡ ಇಲ್ಲಿ ತಪ್ಪು ಹುಡುಕ್ತಾರೆ. ಸದ್ಯಕ್ಕೆ ಈಗ ಅದೇನೇ ಇದ್ರು ಕೂಡ ಒಂದ್ ಕಡೆ ರಕ್ಷಿತ್ ಅವರು ಅವ್ರ ಹುಡುಗ ಹೇಗಿರ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಹಳ್ಳಿ ಹುಡುಗ ಆಗಿರ್ಬೇಕು, ರೈತರು ಆಗಿರ್ಬೇಕು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಕೆಲವೊಬ್ರು ಸಿಕ್ಕಾಪಟ್ಟೆ ಖುಷಿ ಆಗಿರುತ್ತೆ. ವೀಕ್ಷಕರು, ಈ ಒಂದು ವಿಚಾರದ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.